ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಗೌರಿಶಂಕರ ಸೀರಿಯಲ್ ನಿಮಗೆಲ್ರಿಗೂ ಇಷ್ಟ ಅಲ್ವಾ? ಗೌರಿ ಮತ್ತು ಶಂಕರ ಒಂದಾಗಬಾರ್ದು ಅಂತ ಎಷ್ಟೊಂದು ಪ್ರಯತ್ನ ಪಟ್ಲು ಗಂಗಾ. ಹಾಗೆ ಪ್ರಯತ್ನನೂ ಸಕ್ಸಸ್ ಆಗಿತ್ತು. ಅವರಿಬ್ಬರು ಬೇರೆ ಬೇರೆ ಆಗಿದ್ರು. ಆದರೆ ಇವಾಗ ಅವರು ಒಟ್ಟಾಗಿದ್ದಾರೆ. ಒಟ್ಟಾಗಿ ಗಂಗಾ ಎಲ್ಲ ಪ್ಲ್ಯಾನು ಗೊತ್ತಾಗಿ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಈಗ ಬರ್ತಾ ಇರೋ ಎಪಿಸೋಡ್ಸ್ಗಳಲ್ಲಿ ಗಂಗಾ ಹೊಸ ಪ್ಲ್ಯಾನ್ ಮಾಡಿ ಮತ್ತೆ ಮನೆಗೆ ಬರ್ತಾ ಇದ್ದಾಳೆ. ನಿಮಗೆಲ್ಲ ಗೊತ್ತೇ ಇದೆ, ಗಂಗಾ ಮೊದಲಿನಿಂದಲೂ ಗೌರಿಯನ್ನು ಕಂಡ್ರೆ ಉರಿದು ಬೀಳ್ತಿದ್ಲು. ಶಂಕರನ್ನ ತನ್ನವನಾಗಿ ಮಾಡ್ಕೋಬೇಕು ಅನ್ನೋದು ಅವಳ ಹಠ ಆಗಿತ್ತು. ಅದಕ್ಕೋಸ್ಕರ ಅವಳು ಮಾಡದ ಸಂಚುಗಳಿಲ್ಲ. ಸುಳ್ಳು ಹೇಳೋದು, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡೋದು, ಕೊನೆಗೆ ಗೌರಿ ಶಂಕರನ್ನ ದೂರ ಆಗೋ ಹಾಗೆ ಮಾಡೇ ಬಿಟ್ಲು. ಆದರೆ ಈಗ ಮತ್ತೆ ಮನೆಗೆ ಬಂದಿರೋ ಗಂಗಾ ಏನೇನು ಪ್ಲ್ಯಾನ್ ಮಾಡ್ತಾಳೋ ನೋಡಬೇಕು. ಆದರೆ ಈ ಗಂಗಾ ಫ್ಯಾನ್ಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಗಂಗಾ ಪಾತ್ರಧಾರಿ ಪ್ರವಲ್ಲಿಕಾ ಅವರು ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಶೂಟಿಂಗ್ ಸೆಟ್ಟಿಂದ ಒಂದಿಷ್ಟು ಫೋಟೋಗಳನ್ನು ಶೇರ್ ಮಾಡಿದರು. ಅದರಲ್ಲಿ ಗೌರಿ ಮತ್ತು ಅವ್ರ ಸೆಟ್ ಅವ್ರ ಜೊತೆ ಎಲ್ಲ ತುಂಬ ಕ್ಲೋಸ್ ಆಗಿ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲೇ ಇರೋದು ವಿಶೇಷ ಏನು ಅಂದರೆ, ಪ್ರವಲ್ಲಿಕಾ ಅವರು ಸೀರಿಯಲ್ನ ಬಿಡ್ತಾ ಇದ್ದಾರಂತೆ. ಹೌದು, ಗಂಗಾ ಆಗಿ ಈ ಸೀರಿಯಲ್ನ ಕ್ವಿಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಇರೋ ಪ್ರಶ್ನೆ ಅಂದರೆ, ಯಾಕೆ ಪ್ರವಲ್ಲಿಕಾ ಅವರು ಈ ಸೀರಿಯಲ್ ಬಿಟ್ಟರು? ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಸಂಶೋಧನೆ ಪ್ರಕಾರ 2 ಮುಖ್ಯ ಕಾರಣಗಳಿವೆ. ಒಂದು, ಹೊಸ ಪ್ರಾಜೆಕ್ಟ್ ಆಫರ್. ಪ್ರವಲ್ಲಿಕಾ ಅವರಿಗೆ ಮತ್ತೊಂದು ಪ್ರತಿಷ್ಠಿತ ವಾಹಿನಿಯಿಂದ ನಾಯಕಿಯಾಗಿ ದೊಡ್ಡ ಆಫರ್ ಬಂದಿದೆ ಅಂತೆ. ಅಲ್ಲಿ ಅವರಿಗೆ ಇನ್ನೂ ವಿಭಿನ್ನವಾದ ಪಾತ್ರ ಮತ್ತು ಮೇನ್ ಕ್ಯಾರೆಕ್ಟರೇ ಸಿಗ್ತಾ ಇದೆ ಅಂತೆ. ಇನ್ನೊಂದು ಡೇಟ್ ಸಮಸ್ಯೆ. ಹೊಸ ಸೀರಿಯಲ್ನ ಶೂಟಿಂಗ್ ಸಮಯ ಮತ್ತು ಗೌರಿಶಂಕರದ ಸಮಯ ಒಂದಕ್ಕೊಂದು ಕ್ಲಾಶ್ ಆಗಿರೋದ್ರಿಂದ ಅವರು ಒಂದು ಕಡೆ ಮಾತ್ರ ಮುಂದುವರಿಯಲು ನಿರ್ಧರಿಸಿದ್ದಾರೆ. ನಟಿ ಪ್ರವಲ್ಲಿಕಾ ಅವರು ಈಗ ಬರೀ ಸೀರಿಯಲ್ ಅಷ್ಟೇ ಅಲ್ಲ, ವೆಬ್ ಸೀರೀಸ್ ಮತ್ತು ಸಿನಿಮಾದತ್ತಲೂ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಗಂಗಾ ಇಲ್ಲದೆ ಗೌರಿಶಂಕರ ಕತೆ ಮುಂದೆ ಹೇಗೆ? ಇದು ಸದ್ಯಕ್ಕೆ ನಿರ್ದೇಶಕರಿಗೆ ದೊಡ್ಡ ತಲೆನೋವು. ಗಂಗಾ ಪಾತ್ರ ವಿಲನ್ ಆದ್ರೂ ತುಂಬ ಜನರಿಗೆ ಇಷ್ಟ ಆಗ್ತಾ ಇತ್ತು. ಇವಾಗ ಗಂಗಾ ಅವರ ಪಾತ್ರಧಾರಿಗೆ ನಟಿಯನ್ನ ಆಯ್ಕೆ ಮಾಡ್ತಾ ಇದ್ದಾರಂತೆ. ಪ್ರವಲ್ಲಿಕಾ ಅವರೇ ಗಂಗಾ ಆಗಿ ಇರಲಿ ಅನ್ನೋದು ಅಭಿಮಾನಿಗಳ ಒತ್ತಾಯಾದರೂ ಸಿನಿಮಾ ಲೋಕದಲ್ಲಿ ಇದು ಅನಿವಾರ್ಯ ಅಲ್ವಾ? ಬದಲಾವಣೆಯಿಂದ ಸೀರಿಯಲ್ನ TRP ಮೇಲೆ ಯಾವ ಪರಿಣಾಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ಗಂಗಾ ಆಗಿ ಪ್ರವಲ್ಲಿಕಾ ಅವರು ಕನ್ನಡಿಗರ ಜನಮನ ಗೆದ್ದಿದ್ರು. ಅವರು ಸೀರಿಯಲ್ ಬಿಟ್ಟಿರೋದು, ಆದರೆ ಈ ಪಾತ್ರ ಬಿಟ್ಟಿರೋ ಛಾಪು ದೊಡ್ಡದು. ಪ್ರವಲ್ಲಿಕಾ ಅವರು ತಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಶೀಘ್ರದಲ್ಲೇ ಹೆಚ್ಚಿನ ಮಾಹಿತಿ ನೀಡ್ತೀನಿ ಅಂತಂದು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಗೌರಿಶಂಕರದಲ್ಲಿ ಗಂಗಾ ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಅವ್ರ ಆ್ಯಕ್ಟನೇ ಎಷ್ಟು ಇಷ್ಟ ಆಯಿತು? ಈ ಜಾಗಕ್ಕೆ ಬೇರೆ ಯಾವ ನಟಿ ಬಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.